ನಿಮ್ಮನೆಯಲ್ಲೂ ಆರ್ ಒ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನೋಡಿ, ಅದರಲ್ಲಾಗೋ ವೇಸ್ಟ್ ವಾಟರ್ ಏನಿದೆ ಅಲ್ವಾ, ಆರ್ ಒ ರಿಜೆಕ್ಟ್ ವಾಟರು, ಅದನ್ನು ಯೂಸ್ ಮಾಡ್ಕೊಳೋದು ಹೇಗೆ ಅಂತಂದು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕಿಂಗ್ಕಿಂತ ಇಷ್ಟು ಕೆಳಗಡೆ ನೀರಿದೆ. ಸೊ ಈಗ ಇಷ್ಟು ಉಳಿದಿದೆ ಓಕೆನಾ ಜಾಗ ನೀರು ಬರೋದಕ್ಕೆ. ಇಲ್ಲಿ ಆರ್ ಒ ರಿಜೆಕ್ಟ್ ವಾಟರ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕಿಂಗು ಈ ಒಂದು ವಾಟರ್ ಟ್ಯಾಂಕ್ ಅಥವಾ ಕ್ಯಾನಿನ ಅಷ್ಟು ಕೆಳಗಡೆಗಿದೆ, 1/3 ಕ್ವಾರ್ಟರ್ ಅಲ್ಲದೆ ಇದ್ರೂ. ಇದು ಲೆಸ್ ದೆನ್ ಸ್ವಲ್ಪ ಹಾಫ್ಕಿನ ಕಮ್ಮಿ ಇದೆ. ಸೊ ಇದು ಹಾಫ್ ತುಂಬೋದ್ರೊಳಗಡೆ ಇದು ಎಷ್ಟು ತುಂಬುತ್ತೆ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಜಸ್ಟು ಇದು ಆಫ್ ಆಗಿದೆ. ಇನ್ನು ಅದು ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನೀರು ಅಲ್ಲಿ ಲೀಕ್ ಆಗ್ತಾ ಇದೆ. ಈಗ ನೋಡಿ ಇದು ತುಂಬಿದೆ. ಆಫ್ ಮಾಡ್ತೀನಿ, ಜಸ್ಟ್ ಆಫ್ ಮಾಡ್ತೀನಿ. ಸೊ ನಾನು ಮಾರ್ಕ್ ಮಾಡಿದ್ದು ಇಲ್ಲಿತ್ತು, ಅಲ್ಲಿವರೆಗೂ ನೀರು ತುಂಬಿದೆ. ಎಷ್ಟು ತುಂಬಿತ್ತು ಅದಕ್ಕಿಂತ ಕಮ್ಮಿ ಇದೆ ಅದು ಅಂತ ಕಂಡುಹಿಡಿಬೋದು. ಹೌದಾ? ಕಣ್ಣಂದಾಜಿಗೆ ನೋಡಿ, ಇದಿಷ್ಟಿದೆ, ಇದು ಅದಕ್ಕಿಂತ ಕಮ್ಮಿ ಇದೆ. ಸಿಮಿಲರ್ಲಿ ಇಲ್ಲಿ ಕಂಪೇರ್ ಮಾಡೋಣ. ಇವಾಗ ಇಲ್ಲಿ ಇಷ್ಟು ಇತ್ತು, ಇಷ್ಟಿತ್ತು. ಇವಾಗ ಇಲ್ಲಿ ನೋಡಿ ಅದಕ್ಕಿಂತ ಜಾಸ್ತಿ ವೇಸ್ಟ್ ಆಗಿದೆ. ಸೊ ನೀರು ಎಷ್ಟು ತುಂಬಿದೆನೋ ಅದ್ರ ಆಲ್ಮೋಸ್ಟ್ ಡಬಲ್ ನೀರು ವೇಸ್ಟ್ ಆಗಿದೆ. ಈ ನೀರನ್ನ ಸುಮ್ಮನೆ ಪೈಪ್ ಹಚ್ಚಿ ಕೊಟ್ಬಿಡ್ತೀವಿ ನಾವು, ಸಿಂಕ್ ಒಳಗಡೆನೂ ಹಾಕ್ಬಿಡ್ತೀವಿ, ಕಿಟಕಿಯಿಂದ ಹೊರಗೆ ಹಾಕ್ಬಿಡ್ತೀವಿ. ಅಷ್ಟು ನೀರನ್ನು ನಾವು ಡೈಲಿ 2 to 3 ಟೈಮ್ಸ್ ವೇಸ್ಟ್ ಮಾಡ್ತಾಯಿದ್ದೀವಿ. ಹೀಗೆ ಒಂದು ಸಣ್ಣ ಸೆಟಪ್ ಮಾಡ್ಕೋಬೋದು. ಒಂದೇನೋ ಟ್ಯಾಂಕ್ ಆದರೆ ಇಟ್ಕೊಳ್ರಿ, ಇಲ್ಲ ಅದಕ್ಕೋಸ್ಕರನೇ ಬರುತ್ತೆ ವಾಲ್ ಹ್ಯಾಂಗ್ ಮಾಡೋವಂಥದ್ದು, ಗೋಡೆಗೆ ಹಾಕುವಂಥದ್ದು. ಆ ಟ್ಯಾಂಕ್ ಆರ ತರಿಸ್ಕೊಳ್ಳಿ. ಜಸ್ಟ್ ಸೇವ್ ವಾಟರ್. 2-3 ಅಷ್ಟು ನೀರು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೇವ್ ಮಾಡ್ಕೊಳ್ಳಿ. ಪಾತ್ರೆ ತೊಳೆಯೋಕೆ ಯೂಸ್ ಮಾಡಿ, ಕಟ್ಟೆ ಒರ್ಸೋಕ್ಕೆ ಯೂಸ್ ಮಾಡಿ, ಅಷ್ಟೇ. ತಿನ್ನೋದು ಉಣ್ಣೋದು ಬೇಡ ಅಲ್ಲ. ಪಾತ್ರೆ ತೊಳೆಯೋಕೆ ಏನಾಗುತ್ತೆ? ಸೇವ್ ವಾಟರ್.